ನಾಳೆ ಮ್ಯಾಚ್ ಕೂಡ ಫಿಕ್ಸ್ ಆಗಿತ್ತು. ಆಂಧ್ರ ಮತ್ತು ದೆಹಲಿ ನಡುವೆ ಫಿಕ್ಸ್ ಆದಂಥ ಮ್ಯಾಚ್. ಬೆಳಗ್ಗೆ 9 ಗಂಟೆ ಶುರು ಆಗಬೇಕಾಗಿತ್ತು ಮ್ಯಾಚು. ಬೇರೆ ಬೇರೆಯವರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಇನ್ಕ್ಲೂಡಿಂಗ್ ಕೊಹ್ಲಿ. ಆದರೆ ಈಗ ಗೊತ್ತಾಯಿತು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಯಾವುದೇ ಕಾರಣಕ್ಕೂ ಮ್ಯಾಚ್ಗೆ ಅವಕಾಶ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆ ಪ್ರಾಕ್ಟೀಸಿನ ಫೋಟೋಸ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾಳೆ ಆಂಧ್ರ ಮತ್ತು ದೆಹಲಿ ನಡುವೆ ಮ್ಯಾಚ್ ಫಿಕ್ಸ್ ಆಗಿತ್ತು. 9 ಗಂಟೆ ಶುರುವಾಗ್ತಿತ್ತು ನಾಳೆ ಮ್ಯಾಚ್. ಅದಕ್ಕೋಸ್ಕರ ಒಂದಷ್ಟು ಸಿದ್ಧತೆಗಳು ಕೂಡ ಆಗ್ತಾಯಿತ್ತು, ಪ್ರಿಪರೇಷನ್ಸ್ ನಾವು ನೋಡ್ತಾ ಇದ್ದೀವಿ. ಈ ಸುತ್ತಮುತ್ತ ಒಂದಷ್ಟು ಈ ಗ್ರಾಸ್ ಕಟ್ಟಿಂಗಿಂದ ಹಿಡಿದು ಪಿಚ್ ತನಕ ಸರಿಯಾದ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾಯಿತ್ತು. ಆದರೆ ಈಗ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಬಹಳಷ್ಟು ಜನರ ಅಭಿಪ್ರಾಯ ಮ್ಯಾಚ್ ಇಲ್ಲಿ ನಡೀಬೇಕು ಅನ್ನೋದಿತ್ತು. ಅದನ್ನು ಖುದ್ದು DCM ಕೂಡ ಹೇಳಿದರು, ಇಲ್ಲಿ ಮ್ಯಾಚ್ ಆಗಬೇಕು, ಯಾಕಂದರೆ ಈ ಮುಖಾಂತರ ನಾವು ಬೆಂಗಳೂರಿನ ಘನತೆ ಗೌರವವನ್ನು ಉಳಿಸಬೇಕು. ಹಿಂದಾಯ್ತಲ್ಲ, ಆ ರೀತಿ ಎಲ್ಲ ತಪ್ಪುಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಕಂಡೀಷನ್ಸ್ ಪ್ರಕಾರ ಮಾಡಿದರೆ ಇಲ್ಲಿ ಯಾವುದು ಕೂಡ ಆಗಲ್ಲ ಅಂತ. ಆದರೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಕಮಿಷನರ್ ಕೂಡ ಹೇಳಿದ್ದಾರೆ, ಇಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ, ಯಾಕಂದರೆ ನಮ್ಮ ಮಾನದಂಡಗಳೇನಿದೆ ಅದನ್ನು ರೀಚ್ ಆಗೋಕ್ಕೆ ಆಗಿಲ್ಲ. ಇದೆಲ್ಲವನ್ನೂ ಕೂಡ ವ್ಯವಸ್ಥೆ ಸರಿ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಪರ್ಮಿಷನ್ ಇರುತ್ತೆ, ಅಲ್ಲಿ ತನಕ ಪರ್ಮಿಷನ್ ಇರಲ್ಲ. GB ಆಯುಕ್ತರು ಕೂಡ ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ನಾವು ಏನೇನು ಮಾಡಬೇಕು, ಏನು ಎತ್ತ, ಅದೆಲ್ಲದರ ವಿವರಗಳನ್ನು ನಾವು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ. ಸರ್ಕಾರ ಫೈನಲ್ ನಿರ್ಧಾರಕ್ಕೆ ಬರುತ್ತೆ ಅಂತ. ಇನ್ನು ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದಾರೆ. ಕುನ್ಹಾ ವರದಿಯ ಅನ್ವಯ ಏನಾಗಬೇಕಲ್ಲ, ಹಾಗಾದರೆ ಮಾತ್ರ ಮ್ಯಾಚಿಗೆ ಅವಕಾಶ ಇರುತ್ತೆ ಅನ್ನುವಂಥ ಮಾತು ಏನು ನಡೀತಾ ಇದೆ? ರಂಗನಾಥ್, ಈ ಮೊದಲೇ ಹೇಳಲಾಗಿತ್ತು ಏನಂತ ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನಡೆಸಲಿಕ್ಕೆ ಅವಕಾಶ ಕೊಡ್ತೀವಿ, ಆದ್ರೆ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿ. ಕುನ್ನಾ ಅವರ ವರದಿಯನ್ನ ಏನ್ ನೀಡಿದ್ರು ಅದರಲ್ಲಿ 17 ಅಂಶಗಳನ್ನ ಮೆನ್ಷನ್ ಮಾಡಲಾಗಿತ್ತು. ಆ ಕಾಂಪೌಂಡ್ ಅನ್ನ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು, ಒಳಗಡೆ ಹೋಗ್ಲಿಕ್ಕೆ ಗೇಟ್ ಅನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಬೇಕು, ಮತ್ತೆ ಜೊತೆಗೆ ಒಳಗೆ ಫೈರ್ ಇಂಜಿನ್ ವಾಹನಗಳು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಇಡೀ ಗ್ರೌಂಡ್ ಅನ್ನ ರೀಚ್ ಆಗಬೇಕು, ಆ ರೀತಿಯಾದಂತ ವ್ಯವಸ್ಥೆ ಆಗಬೇಕು. ಸೇರಿದಂತೆ ಸಾಕಷ್ಟು ಮಾನದಂಡಗಳು ಇತ್ತು. ಅಲ್ಲಿ ಇದ್ದಂತ ಪ್ರೇಕ್ಷಕರಿಗೆ ಮತ್ತೆ ಮುಂದೆ ಸೇರುವಂತ ಜನಸಂದಣಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಲ್ಲೇ ಇರೋ ರೀತಿ ನೋಡ್ಕೊಳ್ಳಿಕ್ಕೆ. ಆದ್ರೆ KCA ಹೊಸದಾಗಿ ಎಲೆಕ್ಷನ್ ಆಯ್ತು, ಈಗ ಬಂದಿರೋ ಕಮಿಟಿಗೆ ಹೊಸದಾಗಿ ಬಂದಿದ್ದಾರೆ, ಆಡಳಿತ ಮಂಡಳಿ ಹೊಸದಾಗಿ ಬಂದಿದ್ದಾರೆ, ಇದೆಲ್ಲವೂ ಸರಿಯೇ. ಆದ್ರೆ ಈ 11 ಜನರು ಸಾವನ್ನಪ್ಪಿದ ದಿನ ಏನಿದೆ, ಅವತ್ತಿನ ದಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಯಾವ ಪರಿಸ್ಥಿತಿಯಲ್ಲಿತ್ತೋ ಈ ಕ್ಷಣವೂ ಅದೇ ಪರಿಸ್ಥಿತಿಯಲ್ಲಿದೆ. ಅಂದ್ರೆ ಅವತ್ತು ಯಾವ ಯಾವ ಕಾರಣಗಳು ಆ 11 ಜನರ ಜೀವವನ್ನು ತೆಗಿಲಿಕ್ಕೆ ಆಗಿದ್ವೋ ಅದೇ ಕಾರಣಗಳು ಇವತ್ತಿನ ತನಕ ಮುಂದುವರ್ಕೊಂಡು ಬಂದಿದೆ ಹೊರತು ಯಾವುದೇ ರೀತಿಯಾದಂತ ಒಂದಷ್ಟು ಮಾರ್ಪಾಡುಗಳನ್ನ ಮಾಡಿ ಅಲ್ಲಿ ಇರುವಂತ ಸಮಸ್ಯೆಯನ್ನ ಸರಿ ಮಾಡುವಂತ ಪ್ರಯತ್ನವನ್ನು ಕೂಡ ಇದುವರೆಗೆ KCA ಮಾಡಿಲ್ಲ. ಹೀಗಾಗಿನೇ ನಿನ್ನೆ ಮಧ್ಯಾಹ್ನ 11 ಗಂಟೆ ಸುಮಾರಿಗೆ, ಬೆಳಗ್ಗೆ 11 ಗಂಟೆ ಸುಮಾರಿಗೆ ಒಂದು ಮೀಟಿಂಗ್ ಏನಾಗುತ್ತೆ ಹೋಮ್ ಮಿನಿಸ್ಟರ್ ಆಫೀಸಲ್ಲಿ, ಅದಾದ್ಮೇಲೆ ಕಮಿಟಿಯನ್ನ ರಚನೆ ಮಾಡ್ತಾರೆ. GBI ಕಮಿಷನರ್, ಬೆಂಗಳೂರು ಪೊಲೀಸ್ ಕಮಿಷನರ್, ಮತ್ತೆ ಹಿರಿಯ ಫೈರ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು, ಇವರೆಲ್ಲರನ್ನ ಒಳಗೊಂಡಂತ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. ಆ ಕಮಿಟಿ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಭೇಟಿಯನ್ನ ನೀಡಿ ಪರಿಸ್ಥಿತಿಯನ್ನ ನೋಡ್ತು. ಈ ಹಿಂದೆ ಇದ್ದಂತ ಫೋಟೋಗ್ರಾಫ್ಸ್, ವಿಡಿಯೋಗ್ರಾಫ್ಸ್ ಅನ್ನ ನೋಡಿದಂತ ಸಂದರ್ಭದಲ್ಲೂ ಈಗ ಇರುವಂತ ನೈಜ ಪರಿಸ್ಥಿತಿಗೂ ಯಾವುದೇ ರೀತಿಯಾದಂತಹ ಬದಲಾವಣೆಗಳೇ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ 11 ಜನರ ಜೀವ ಹೋಗಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಸ್ಟೇಡಿಯಂ ಅನ್ನ ಇಟ್ಕೊಂಡು ನಾವು ಮತ್ತೆ ಅಲ್ಲಿ ಮ್ಯಾಚ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇ ಆಯ್ತು ಅಂತ ಅಂದ್ರೆ ಮತ್ತೆ ಏನಿದೆ, 11 ಜನರ ಜೀವಕ್ಕೆ ಬೆಲೆ ಏನಿದೆ? ಮತ್ತೆ ಅದಾದ್ಮೇಲೆ ಇಡೀ ಇಷ್ಟು ನ್ಯಾಯಾಂಗ ವರದಿ ಅಂದ್ರೆ ಒಬ್ರು ನಿವೃತ್ತ ನ್ಯಾಯಾಧೀಶರು ನೀಡಿರುವಂತಹ ಅಭಿಪ್ರಾಯಗಳು, ವರದಿಗಳಿಗಾಗ್ಲಿ ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂದಂತ ಅಂಶಗಳಿಗಾಗ್ಲಿ ಇದೆಲ್ಲದಕ್ಕೂ ಬೆಲೆ ಏನಿದೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದ್ರೆ ಮತ್ತೆ ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಏನು ಅಂತ ಅಂದ್ರೆ ಈಗಲೂ ಈ ಕ್ಷಣಕ್ಕೂ ಸಹಿತ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಭಾಗದಲ್ಲಿರುವಂತಹ ಗ್ರೌಂಡ್ ಏನಿದೆ, ಪಿಚ್ ಏನಿದೆ, ಅದು ಆಟ ಆಡಿಸ್ಲಿಕ್ಕೆ ಯೋಗ್ಯ ಇದೆ, ಅದ್ರ ಬಗ್ಗೆ ಯಾರಿಗೂ ಪ್ರಶ್ನೆನೇ ಇಲ್ಲ. ಆದ್ರೆ ಹೊರಗಿರುವಂತ ವ್ಯವಸ್ಥೆಗಳು, ಜನರು ಬಂದಂತ ನಿಂತ್ಕೊಳ್ಳುವಂತ ವ್ಯವಸ್ಥೆಗಳು, ಅವರು ಬಂದು ಟಿಕೆಟ್ ಕೌಂಟರ್ಗೆ ನಿಲ್ಲುವಂತ ವ್ಯವಸ್ಥೆಗಳೇನಿದೆ ಅದು ಸಮಸ್ಯೆ ಆಗಿತ್ತು. ಇವತ್ತು ವಿರಾಟ್ ಕೊಹ್ಲಿ ಬಂದು ನಾಳೆ ಏನಾರು ಡೆಲ್ಲಿ ವರ್ಸಸ್ ಆಂಧ್ರ ಮ್ಯಾಚ್ ಆಯ್ತು ಅಂತ ಅಂದ್ರೆ ಒಳಗಡೆ ನೀವು ಜನ ಬಿಟ್ಟಿಲ್ಲ ಅಂದ್ರು ವಿರಾಟ್ ಕೊಹ್ಲಿನ ನೋಡೋಕ್ಕೋಸ್ಕರನೇ ಜನ ರಸ್ತೆಯಲ್ಲೇ ನಿಂತ್ಕೊಳ್ತಾರೆ. ಕಳೆದ ಬಾರಿ ಇಡೀ ದುರಂತ ನಡೆದಿದ್ದು ರಸ್ತೆ
ಗೇಟು ಆ ಕಾಂಪೌಂಡಿನ ಆಸುಪಾಸಿನಲ್ಲೇ. ಇದಕ್ಕೆ ಉತ್ತರದಾಯಿಗಳು ಯಾರಾಗ್ತಾರೆ? ಇದೆಲ್ಲ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ವರದಿಯಲ್ಲಿ ಕ್ಲಿಯರ್ ಕಟ್ ಆಗಿ ಡಿನೇಯನ್ನ ಮಾಡಿದ್ರು ಅಂತ ಅಂದ್ರೆ ಕಮಿಟಿಯ ತೀರ್ಮಾನ ಏನಿತ್ತು ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಯಾವುದೇ ಕಾರಣಕ್ಕೂ ನಾಳೆ ನಡಿಬೇಕಾದಂತ ಮ್ಯಾಚ್ ಆಗ್ಬೋದು, ಇನ್ನು ಮುಂದೆ ನಡಿಬೇಕಾದಂತ ಮ್ಯಾಚ್ಗಳಾಗ್ಬೋದು, ಯಾವುದು ಕೂಡ ನಡೆಸಲಿಕ್ಕೆ ಅವಕಾಶ ಕೊಡೋಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಇವ್ರು ಮಾಡಬೇಕಾಗಿರುವಂತ ಕ್ರೀಡಾಂಗಣಕ್ಕೆ ಮಾಡಬೇಕಾಗಿರುವಂತ ಮಾರ್ಪಾಡುಗಳನ್ನ ಮಾಡಿ ಅಲ್ಲಿ ಮಾಡಬೇಕಾಗಿರುವಂತ ನೀಡಬೇಕಾಗಿರುವಂತ ವ್ಯವಸ್ಥೆಗಳನ್ನ ಸರಿಪಡಿಸಿದ ನಂತರವಷ್ಟೇ ಮುಂದಿನ ಒಂದು ಇನ್ಸ್ಪೆಕ್ಷನ್, ಮುಂದಿನ ಒಂದು ತೀರ್ಮಾನ ಅನ್ನೋ ರೀತಿಯಲ್ಲಿ ಈಗ ಸದ್ಯದ ಪರಿಸ್ಥಿತಿ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.